ಗಟ್ ಕ್ಲೆನ್ಸಿಂಗ್ ಅಥವಾ ನಮ್ಮ ಕರುಳಿನ ಶುದ್ಧೀಕರಣವನ್ನು ಮಾಡಲು ಉತ್ತಮ ಮಾರ್ಗ ಯಾವುದು? ನಾವು ಹಲವಾರು ಬಾರಿ ಎನಿಮಾ ತಗೊಳ್ಳುವಂಥದ್ದು ಅಥವಾ ಕೊಲಾನ್ ಹೈಡ್ರೋಥೆರಪಿ, ಜ್ಯೂಸ್ ಡಯಟ್ ಹಾಗೂ ಪ್ರೋಬಯೋಟಿಕ್ಸ್ ಗಳನ್ನ ತಗೊಳ್ಬೇಕು ಅಂತ ಹೇಳುವುದನ್ನ ಕೇಳ್ತೇವೆ. ಹಾಗೂ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ವಿರೇಚನವನ್ನ ಸೂಚಿಸುತ್ತಾರೆ. ಆದರೆ ಇವೆಲ್ಲದರಲ್ಲಿ ಯಾವುದು ಉತ್ತಮ? ನಿಜವಾಗಿಯೂ ಹೇಳಬೇಕಾದ್ರೆ ಇವೆಲ್ಲವೂ ನಮ್ಮ ಕರುಳನ್ನ ಶುದ್ಧೀಕರಣ ಮಾಡುವುದರಲ್ಲಿ ಉತ್ತಮವಾದ ಮಾರ್ಗವಾಗಿದೆ. ಆದರೆ ನನ್ನ ಪ್ರಕಾರ ಕರುಳನ್ನ ಶುದ್ಧೀಕರಣಗೊಳಿಸಲಿಕ್ಕೆ ಉತ್ತಮವಾದ ಮಾರ್ಗ ಎಂದರೆ ನಮ್ಮ ಆಹಾರದಲ್ಲಿ ಸೊಲ್ಯುಬಲ್ ಫೈಬರ್ ಅಂದರೆ ಕರಗಿ ಹೋಗುವಂತಹ ನಾರಿನ ಪದಾರ್ಥಗಳನ್ನ ಬಳಸುವಂಥದ್ದು. ಉದಾಹರಣೆಗೆ ಈ ಸೊಲ್ಯುಬಲ್ ಫೈಬರ್ಸ್ಗಳು ಬೆಂಡೆಕಾಯಿಯಲ್ಲಿರುವಂತಹ ಲೋಳೆಯಲ್ಲಿರ್ತದೆ ಹಾಗೂ ಚಿಯಾ ಸೀಡ್, ಸಬ್ಜಾ ಸೀಡ್ ಇದರ ಹೊರಗಿನ ಜೆಲ್ಲಿ ಲೇಯರ್ಗಳಲ್ಲಿ ಕೂಡ ಸಿಗ್ತದೆ. ಈ ತರಹದ ನಾರಿನ ಪದಾರ್ಥಗಳು ಹೆಚ್ಚು ಉಳ್ಳಂತಹ ಆಹಾರವನ್ನ ಸೇವಿಸುವುದರಿಂದ ಇವು ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನ ಹೆಚ್ಚು ಉತ್ಪತ್ತಿ ಮಾಡ್ತದೆ ಹಾಗೂ ಇದರಿಂದ ನಮ್ಮ ಕರುಳು ಸ್ವಚ್ಛಗೊಳ್ಳುತ್ತದೆ ಹಾಗೂ ಆರೋಗ್ಯವಾಗಿರ್ತದೆ. ಹಾಗಾಗಿ ನಮ್ಮ ಕರುಳನ್ನು ನಾವು ಪ್ರತಿನಿತ್ಯ ಸ್ವಚ್ಛವಾಗಿ ಇರಿಸಿಕೊಳ್ಳಲಿಕ್ಕೆ ನಾವು ನಮ್ಮ ಆಹಾರದಲ್ಲಿ ಬೆಂಡೆಕಾಯಿ, ಚಿಯಾ ಸೀಡ್, ಅಗಸೆ ಬೀಜ ಈ ತರದ ಆಹಾರಗಳನ್ನ ಹೆಚ್ಚಾಗಿ ಸೇವಿಸುವುದು ಉತ್ತಮ.